ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಷ್ಟ್ರೀಯ ಅಧ್ಯಕ್ಷರಾದ ಶಾಮನೂರು ಶಿವಶಂಕರಪ್ಪ ಅವರ ನಿಧನಕ್ಕೆ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾ ಸೇರಿದಂತೆ ರಾಜಕೀಯ ಪಕ್ಷಗಳ ಮುಖಂಡರು, ವಿವಿಧ ಸಂಘ ಸಂಸ್ಥೆಗಳು, ಪದಾಧಿಕಾರಿಗಳು ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಿದರು. ನಗರದ ಪಿಪಿ ಸರ್ಕಲ್ನಲ್ಲಿ ಆಯೋಜಿಸಿದ್ದ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ತಾಲೂಕಿನ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಸೇರಿದಂತೆ ರಾಜಕೀಯ ಪಕ್ಷಗಳ ಮುಖಂಡರು ಪಾಲ್ಗೊಂಡು ಶಾಮನೂರು ಶಿವಶಂಕರಪ್ಪ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರೊಂದಿಗೆ ಗೌರವ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಗಂಜಿಗೆರೆ ಚಂದ್ರಶೇಖರ್ ಮಾತನಾಡಿ, ರಾಜಕೀಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಉಂಟು ಮಾಡಿದ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸ್ತಾ ಇದ್ದ ಶಾಮನೂರು ಶಿವಶಂಕರಪ್ಪನವರು ಸಮಾಜಕ್ಕೆ ಆಸ್ತಿಯಾಗಿದ್ದರು. ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅವರು ಸಲ್ಲಿಸಿರುವ ಸೇವೆ ಅಪಾರವಾಗಿದೆ. ಕರೋನಾ ಕಾಯಿಲೆಯಂತಹ ಪರಿಸ್ಥಿತಿಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಔಷಧಿಗಳನ್ನು ಉಚಿತವಾಗಿ ಹಂಚಿದ್ರು ಅಂತ ತಮ್ಮ ನುಡಿನಮನ ಸಲ್ಲಿಸಿದರು. ಖ್ಯಾತ ವಕೀಲರಾದ ವಿವೇಕ್ ಮಾತನಾಡಿ, ಭೂಮಿಯ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ಸಾವು ಎಂಬುದು ಕಟ್ಟಿಟ್ಟ ಬುತ್ತಿ. ಆದರೆ ಕೆಲವರು ತಮ್ಮ ಜೀವಿತಾವಧಿಯಲ್ಲಿ ಸಮಾಜಕ್ಕೆ ನೀಡುವ ಕೊಡುಗೆಯಿಂದ ಸತ್ತ ಮೇಲೂ ಜೀವಂತ ಇರ್ತಾರೆ. ಅಂತಹ ಮೇರು ವ್ಯಕ್ತಿತ್ವ ಶಾಮನೂರು ಶಿವಶಂಕರಪ್ಪನವರದಾಗಿತ್ತು. ಇಂದಿನಿಂದ ಅವರು ದೈಹಿಕವಾಗಿ ನಮ್ಮೊಂದಿಗೆ ಇರದೇ ಇರುವುದು ಸಮಾಜಕ್ಕೆ ತುಂಬಲಾರದ ನಷ್ಟ ಅಂತ ಸಂತಾಪ ಸಲ್ಲಿಸಿದರು. ಜಿಲ್ಲಾ ಕರವೇ ಉಪಾಧ್ಯಕ್ಷ ಹೇಮಂತ್ ಕುಮಾರ್ ಮಾತನಾಡಿ, ಶಾಮನೂರು ಶಿವಶಂಕರಪ್ಪನವರು ರಾಜಕೀಯ, ಶಿಕ್ಷಣ ಹಾಗೂ ಸಮಾಜ ಸೇವೆಗಳಲ್ಲಿ ತನ್ನದೇ ಆದ ಸೇವೆ ಸಲ್ಲಿಸಿದರು. ಅವರ ಜೀವನ ನಮ್ಮೆಲ್ಲರಿಗೂ ಆದರ್ಶವಾಗಿದೆ ಅಂತ ಹೇಳಿದರು. ಶ್ರದ್ಧಾಂಜಲಿ ಸಭೆಯಲ್ಲಿ ಸಾಧು ವೀರಶೈವ ಸಮಾಜದ ತಾಲೂಕು ಅಧ್ಯಕ್ಷ ಹಿರಿಯೂರು ರೇವಣ್ಣ, ಮುಖಂಡರಾದ ಜಿವಿಟಿ ಬಸವರಾಜ್, ಕೆವಿಎನ್ ಶಿವು, ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಉಪಾಧ್ಯಕ್ಷ ಶಿವು, ರೋಟರಿ ಸಂಸ್ಥೆಯ ಮಾಜಿ ಅಧ್ಯಕ್ಷ ಎನ್ಜಿ ಮಧು ಮಾತನಾಡಿದರು. ಬಿಎನ್ ವಿದ್ಯಾಧರ್, ಜಯರಾಮ್, ವೆಂಕಟಮುನಿ, ಸುಬ್ರಹ್ಮಣ್ಯ ಬಾಬು, ದಿವಾಕರ್ ಬಾಬು, ಸರ್ವೆ ಚಂದ್ರು, ಜ್ಞಾನಮೂರ್ತಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು, ಶಿಕ್ಷಣ ತಜ್ಞ ಹಾಗೂ ಹಿರಿಯ ರಾಜಕಾರಣಿ ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನು ಅಗಲಿದ್ದಾರೆ. ನಾವು ಇವತ್ತು ಅವರು ಮಾಡಿದಂಥ ಸಮಾಜ ಸೇವೆಗಳನ್ನ ನೆನೆಸಬೇಕಾಗುತ್ತೆ. ಲಕ್ಷಾಂತರ ಯುವಕರಿಗೆ ಶಿಕ್ಷಣವನ್ನು ಕೊಟ್ಟರು ಹಾಗೂ ಕರೋನಾ ಅಂಥ ಸಂದರ್ಭಗಳಲ್ಲಿ ಕೋಟ್ಯಾಂತರ ರೂಪಾಯಿ ಔಷಧಿಗಳನ್ನ ತರಿಸಿ ಬಡವರಿಗೆ ಹಂಚಿದ್ರು. ಅದೇ ರೀತಿ ರಾಜಕಾರಣದಲ್ಲಿ ಅಲ್ಲಿನ ಶಾಸಕರಾಗಿ, ಮಂತ್ರಿಯಾಗಿ ಹಾಗೂ ಅವ್ರ ಮಗ ಇವತ್ತು ಮಂತ್ರಿ ಆಗಿದ್ದಾರೆ ಹಾಗೂ ಅವ್ರ ಸೊಸೆ ಇವತ್ತು ಲೋಕಸಭಾ ಸದಸ್ಯರಾಗಿದ್ದಾರೆ. ತುಂಬ ಅನುಭವ ಉಳಿದಂಥ ರಾಜಕಾರಣಿಯನ್ನು ನಾವು ಕಳ್ಕೊಂಡಿದ್ದೇವೆ. ನಾವು ನಮ್ಮ ಅರಸೀಕೆರೆ ಜನತೆ ಪರವಾಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀವಿ. ಇದು ಸಹ ಬಹಳ ದುಃಖದ ದಿನ ಅಂತ ಭಾವಿಸ್ತಾ, ನಮ್ಮೆಲ್ಲರ ಕಾಂಗ್ರೆಸ್ಸಿನ ಕಟ್ಟಾಳು ಯಜಮಾನರಾದಂಥ ಶಾಮನೂರು ಶಿವಶಂಕರಪ್ಪನವರು ನಮ್ಮನ್ನೆಲ್ಲ ಇವತ್ತು ಅಗಲಿದ್ದಾರೆ. ತುಂಬ ನಮ್ಮೆಲ್ಲರಿಗೂ ಸಹ ದುಃಖವಾಗಿದೆ. ಯಾಕಪ್ಪ ಅಂತ ವ್ಯಕ್ತಿಯನ್ನು ನಾವು ನೋಡಬೇಕು ಅಂದರೆ ಬಹಳ ಸಮಾಜಕ್ಕೆ ದೊಡ್ಡ ಒಂದು ಶಕ್ತಿಯಾಗಿದ್ದರು. ಕರ್ನಾಟಕದಿಂದ ಅಖಿಲ ಭಾರತ ವೀರಶೈವ ಸಭಾ ತನಕನೂ ಸಹ ಸಂಘವನ್ನು ಕಟ್ಟಿ ಬೆಳೆಸಿ ನಮ್ಮೆಲ್ಲರಿಗೂ ಸಹ ಒಂದು ಆಶಾದಾಯಕ ವ್ಯಕ್ತಿಯಾಗಿದ್ದರು. ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಕೊಡುಗೆ ಅಪಾರವಾದದ್ದು. ಭಾಳ ವರ್ಷಗಳ ಕಾಲ ಅವರು ಟ್ರೆಜರರ್ ಆಗಿ ನಮ್ಮ ಪಕ್ಷಕ್ಕೆ ದೇಣಿಗೆಯನ್ನು ನೀಡಿ ಪಕ್ಷ ಸಂಘಟನೆಗೆ ಮತ್ತು ಬೆಳೆಯೋದಕ್ಕೆ ಬಹಳ ಮಹತ್ತರವಾದ ಕೊಡುಗೆಯನ್ನು ನೀಡಿದ್ದಾರೆ. ಅವರು ಮತ್ತು ಅವ್ರ ಮಗ ಇರ್ಬೋದು, ಅವ್ರ ಮಕ್ಕಳಿರ್ಬೋದು, ಅವರು ಎಲ್ಲರೂ ಸಹ ಯಾವತ್ತೂ ಸಹ ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿದ್ದರು. ಸುಮಾರು 6 ಬಾರಿ ಶಾಸಕರಾಗಿ, 1 ಬಾರಿ ಲೋಕಸಭಾ ಸದಸ್ಯರಾಗಿ, ಮಂತ್ರಿಯಾಗಿ ಎಲ್ಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಮತ್ತು ಅವರು